ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ 2026-27ನೇ ಶೈಕ್ಷಣಿಕ ಸಾಲಿನ ಇಲ್ಲಿ ವಿವಿಧ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಗಳು, ಮೌಲಾನಾ ಆಜಾದ್ ಮಾದರಿ ಶಾಲೆಗಳ ಪ್ರವೇಶಕ್ಕೆ ಸಂಬಂಧಪಟ್ಟ ಹಾಗೆ ತಮಗೆಲ್ಲರಿಗೂ ಗೊತ್ತಿದೆ, ನಾನು ಹಿಂದಿನ ವಿಡಿಯೋಗಳಲ್ಲಿ ಸಾಕಷ್ಟು ಮಾಹಿತಿ ತಿಳಿಸಿಕೊಟ್ಟಿದ್ದೇನೆ. ಇಲ್ಲಿ ಅಲ್ಪಸಂಖ್ಯಾತರ ಮೊರಾರ್ಜಿ ಪ್ರವೇಶ ಪರೀಕ್ಷೆ ಇಲ್ಲಿ ಏಪ್ರಿಲ್ 12, 2026 ನಡೆಯುತ್ತೆ ಅಂತ ತಿಳಿಸಿಕೊಟ್ಟಿದ್ದೆ. ಹಾಗೂ ಇಲ್ಲಿ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಿಕೊಳ್ಳುವಂಥ ದಿನಾಂಕ ಇಲ್ಲಿ ಏಪ್ರಿಲ್ 7 ಅಂತ ತಿಳಿಸಲಾಗಿತ್ತು. ಆದರೆ ಇಲ್ಲಿ ಅಲ್ಪಸಂಖ್ಯಾತರ ಇಲ್ಲಿ ಕಲ್ಯಾಣ ಇಲಾಖೆ ಅಥವಾ ನಿರ್ದೇಶನಾಲಯದವರು ಇವತ್ತು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಿಕೊಳ್ಳೋದ್ರ ಬಗ್ಗೆ ಇನ್ಫಾರ್ಮೇಷನ್ ನೀಡಿರುತ್ತಾರೆ. ಅದೇನು ಅಂದರೆ ಇವತ್ತಿನಿಂದನೇ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಅದು ಹೇಗೆ ಅಂತ ತಮ್ಮ ಮುಂದೆ ತಿಳಿಸ್ಕೊಡ್ತೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಾವೆಲ್ಲರೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಇದು ನಮಗೆ ಶೈಕ್ಷಣಿಕ ವಿಡಿಯೋಗಳನ್ನು ಮಾಡಲಿಕ್ಕೆ ಇನ್ಸ್ಪಿರೇಷನ್ ನೀಡ್ತದೆ ಅಂತ ತಿಳಿಸುತ್ತಾ ವಿಡಿಯೋ ಪ್ರಾರಂಭಿಸೋಣ. ಇಲ್ಲಿ ಮೊದಲನೇದಾಗಿ ತಾವು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂದರೆ, ತಾವು ಗೂಗಲ್ನಲ್ಲಿ DOM ಅಂತ ಟೈಪ್ ಮಾಡಬೇಕು. ಅದರಲ್ಲಿ ನೆಕ್ಸ್ಟು ಡಾಟ್ ಕೊಟ್ಟು karnataka.gov.in ಅಂತ ಟೈಪ್. ನೆಕ್ಸ್ಟ್ ಅಲ್ಲಿ ಡೈರೆಕ್ಟರೇಟ್ ಆಫ್ ಮೈನಾರಿಟೀಸ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಬೇಕು. ಅದನ್ನು ಕ್ಲಿಕ್ ಮಾಡಿದ ನಂತರ ಇಲ್ಲಿ ಫಸ್ಟಿಗೆ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ಎಲ್ಲವೂ ಕೂಡ, ಅಲ್ಲಿ ಸುದ್ದಿ ಮತ್ತು ಘಟನೆಗಳಂತ ಇರುತ್ತೆ. ಅಲ್ಲಿ ಕೂಡ ಅದು ಏನಪ್ಪ ಮಾಹಿತಿ ಬರ್ತಾ ಇರ್ತದೆ. ತಾವುಗಳೇನು ಮಾಡ್ಬೋದು, ಇಲ್ಲಿ ಮತ್ತಷ್ಟು ಓದಿ ಅಂತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಬೇಕು. ಅದನ್ನು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಇತ್ತೀಚಿನ ಸುದ್ದಿ ಅಂತ ಇರುತ್ತೆ. ಫಸ್ಟಿಗೆ ಕೊಟ್ಟಿದ್ದಾರೆ, ತಾವು ನೋಡ್ಬೋದು. ಇಲ್ಲಿ 12/4/2026 ನಡೆಯಲಿರುವ 6ನೇ ತರಗತಿ ಪ್ರವೇಶ ಪರೀಕ್ಷೆಯ ಪ್ರವೇಶಕ್ಕಾಗಿ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇರುತ್ತೆ. ಅದನ್ನು ಕ್ಲಿಕ್ ಮಾಡಬೇಕು. ಅದಕ್ಕೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ SATS ID ಅಥವಾ ಸೇವಾ ಸಿಂಧು ಉಲ್ಲೇಖ ಸಂಖ್ಯೆ ಅಂತ ಇರುತ್ತೆ. ತಮ್ಮ ಮಗ ಅಥವಾ ಮಗಳು ಅಪ್ಲಿಕೇಶನ್ ಹಾಕಿರ್ತೀರಲ್ಲಿ ಸೇವಾ ಸಿಂಧು ಉಲ್ಲೇಖ ನಂಬರ್, ಒಂದು ರೆಫರೆನ್ಸ್ ನಂಬರ್ ಬಂದಿರುತ್ತೆ. ನೀವೇನು ಅರ್ಜಿಗಳನ್ನು ಸಲ್ಲಿಸಿರ್ತೀರಿ ಅವಾಗ ಒಂದು ಪ್ರಿಂಟ್ ತೊಗೊಂಡು ಇಟ್ಕೊಂಡಿರ್ತೀರಿ. ಅದನ್ನು ತಾವೇನು ಮಾಡ್ಬೇಕು, ಇಲ್ಲಿ SATS ನಂಬರ್, ID ನಂಬರ್ ಅಥವಾ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅಪ್ಲಿಕೇಶನ್ ಸಲ್ಲಿಸಿದಾಗ ಅವ್ರು ಕೊಟ್ಟಿರುವಂಥ ಒಂದು ರೆಫರೆನ್ಸ್ ನಂಬರನ್ನು ಹಾಕಿ ತಾವು ಡೌನ್ಲೋಡ್ ಮಾಡಿಕೊಳ್ಬಹುದು. ಇಲ್ಲಿ ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದಾರೆ, ಕೆಲವೊಂದು ಸೂಚನೆಗಳನ್ನು. ಅಂದರೆ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿದ ತಕ್ಷಣ ಪ್ರತಿಯೊಬ್ಬ ಅಭ್ಯರ್ಥಿಯು ತನ್ನ ಪ್ರವೇಶ ಪತ್ರದಲ್ಲಿ ನಮೂದಿಸಲಾದಂಥ ಎಲ್ಲ ವಿವರಗಳನ್ನು, ಅಂದರೆ ಇಲ್ಲಿ ಹೆಸರು, ಛಾಯೆ, ಫೋಟೋ ಆಗಿರ್ಬೋದು, ವಿಷಯಗಳು ಮತ್ತು ದಿನಾಂಕ ಇತ್ಯಾದಿಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸಲು ಸೂಚಿಸಲಾಗುತ್ತದೆ. ಯಾವುದೇ ವ್ಯತ್ಯಾಸಗಳಿದ್ದಲ್ಲಿ ಅದನ್ನು ತಕ್ಷಣವೇ ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಗಮನಕ್ಕೆ ತರಬಹುದು. ಇಲ್ಲಿ ಸಹಾಯವಾಣಿ ನಂಬರ್ ಕೂಡ ಕೊಟ್ಟಿರ್ತಾರೆ. ಈ ಪ್ರವೇಶ ಪತ್ರವು ತಾತ್ಕಾಲಿಕವಾಗಿದ್ದು ಯಾವುದೇ ಸಮಯದಲ್ಲಿ ಪ್ರವೇಶ ಪತ್ರವನ್ನು ರದ್ದುಗೊಳಿಸುವ ಅಧಿಕಾರ ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ನಿರ್ದೇಶಕರಿಗೆ ಇರುತ್ತದೆ ಅಂತ ಕೂಡ ತಿಳಿಸಿರುತ್ತಾರೆ. ಇಲ್ಲಿ ಸರ್ವರ್ಗಳಲ್ಲಿ ಹಾಲ್ ಟಿಕೆಟ್ಗಳು ಜನರೇಟ್ ಆಗ್ತಾ ಇವೆ. ಸರ್ವರ್ ಕಾರ್ಯನಿರತವಾಗಿದ್ದರೆ ಅಥವಾ ಲಭ್ಯವಿಲ್ಲದಿದ್ದರೆ ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಬೇಕಂತ ಕೂಡ ತಿಳಿಸಿರುತ್ತಾರೆ. ಸೊ ತಾವುಗಳೇನು ಮಾಡ್ಬೋದು, ಇಲ್ಲಿ ಇನ್ನೂ ಏಪ್ರಿಲ್ 12ಕ್ಕೆ ಎಕ್ಸಾಮ್ ಇದೆ. ಒಂದು ವೇಳೆ ಇಲ್ಲಿ ಏನಾದರೂ ನೀವು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡುವಾಗ SATS ನಂಬರ್ ಹಾಕಿರ್ತೀರಿ ಅಥವಾ ಅಲ್ಲಿ ಸೇವಾ ಸಿಂಧು ಪೋರ್ಟಲ್ನಲ್ಲಿರುವಂಥ ರೆಫರೆನ್ಸ್ ID ನಂಬರನ್ನು ಹಾಕಿ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀರಿ. ಒಂದು ವೇಳೆ ಡೌನ್ಲೋಡ್ ಆಗದೇ ಇದ್ದಲ್ಲಿ ತಾವೇನು ಮಾಡಿ, ಸ್ವಲ್ಪ ವೆಯ್ಟ್ ಮಾಡಿ. ಯಾಕಂದರೆ ಸರ್ವರ್ ಈಗ ಅದು ತೊಗೊಳ್ತಾ ಇರ್ತದೆ, ಅಪ್ಲಿಕೇಶನ್ಗಳು ಈಗ ಜನರೇಟ್ ಆಗ್ತಾ ಇರುವುದರಿಂದಾಗಿ ಸ್ವಲ್ಪ ತಾವು ಕೂಡ ವೆಯ್ಟ್ ಮಾಡಿ. ಒಂದು ವೇಳೆ ಬರದೇ ಇದ್ದರೆ ಇವತ್ತಿನಿಂದ ಇನ್ನೂ 4-5 ದಿನಗಳು ಕೂಡ ಟೈಮ್ ಇರ್ತದೆ ತಮಗೆ. ಸೊ ಯು ಹ್ಯಾವ್ ಟು ವೇಟ್ ಅಂತ ನನಗೆ ಅನಿಸ್ತದೆ. ಇಲ್ಲಿ ಟ್ರೈ ಮಾಡಿ SATS ನಂಬರನ್ನು ಹಾಕಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಈಗ ಸ್ಟಾರ್ಟ್ ಆಗಿದ್ದಾವೆ. ಒಂದು ವೇಳೆ ಯಾರ್ದಾದ್ರೂ ಬರದೇ ಇದ್ದಲ್ಲಿ ತಾವುಗಳು ಕೂಡ ಸ್ವಲ್ಪ ವೇಟ್ ಮಾಡಿ, ಇವತ್ತು ನಾಳೆ ಅಂತ ತಮಗೆ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು.